ಹೆಲೋ ಎವ್ರಿವನ್. 9ನೇ ಪ್ರಶ್ನೆಯನ್ನು ನೋಡೋಣ. ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿಯ ಬಳಿ ಸೂಜಿಕಾಂತವನ್ನು ತಂದಾಗ ಅದು ದಿಕ್ಪಲ್ಲಟಗೊಳ್ಳುತ್ತದೆ. ಸೂಜಿಕಾಂತವು ದಿಕ್ಪಲ್ಲಟಗೊಳ್ಳುವ ದಿಕ್ಕು ಅವಲಂಬಿಸಿರುವುದು. ವಿದ್ಯುತ್ ಪ್ರವಾಹ ಇರುವಂತಹ ಅಂದ್ರೆ ಯಾವುದೋ ಒಂದು ಇದರಲ್ಲಿ ಹೀಗೆ ಈ ರೀತಿಯಾಗಿ ಒಂದು ವಿದ್ಯುತ್ ಮಂಡಲ ಇದೆ ಅಂತ ಅಂದ್ರೆ ಇಲ್ಲಿ ಎಲ್ಲೋ ನಾವು ಸೂಜಿಕಾಂತವನ್ನ ಇಟ್ಟಾಗ ಇದು ಸೂಜಿಕಾಂತ ಅಂತ ನೋಡಿದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ಹೀಗೆ ಉಂಟಾಗ್ತಾ ಇದೆ, ಹೌದಾ? ಸೊ ಇಲ್ಲಿ ಈ ಸೂಜಿಕಾಂತ ಯಾವ ದಿಕ್ಕಿಗೆ ದಿಕ್ಪಲ್ಲಟಗೊಳ್ಳುತ್ತೆ ಅನ್ನೋದು ಅವಲಂಬಿಸಿರೋದು ವಿದ್ಯುತ್ ಪ್ರವಾಹ ಯಾವ ದಿಕ್ಕಿನಲ್ಲಿ ಆಗ್ತಾ ಇದೆ ಅನ್ನೋದನ್ನ ಅವಲಂಬಿಸಿರತ್ತೆ. ಹಾಗಾಗಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ. ಈಗ ವಿದ್ಯುತ್ ಪ್ರವಾಹ ಈ ದಿಕ್ಕಿನಲ್ಲಿ ಆದ್ರೆ ಸೂಜಿಕಾಂತ ಉತ್ತರ ದಕ್ಷಿಣಕ್ಕೆ ಮುಖ ಮಾಡಿರೋದು ವಿದ್ಯುತ್ ಪ್ರವಾಹದ ದಿಕ್ಕಿನಲ್ಲಿ ಹೀಗೆ ಅದು ಸ್ಥಾನಪಲ್ಲಟಗೊಳ್ಳೋದನ್ನ ನಾವು ಗಮನಿಸಬಹುದು. ಇಲ್ಲಿ ಹೀಗೆ ವಿದ್ಯುತ್ ಪ್ರವಾಹ ಆಗೋದಕ್ಕೆ ಇದು ಈ ಮುಖವಾಗಿ ವಿದ್ಯುತ್ ಪ್ರವಾಹದ ದಿಕ್ಕಿನಲ್ಲಿ ಅದು ತಿರುಗತ್ತೆ ಅನ್ನೋದನ್ನ ಗಮನಿಸಬಹುದು. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ.